ಹಾಯ್ ಫ್ರೆಂಡ್ಸ್, ಇವತ್ತಮ್ಮ ಏನೋ ಸ್ಪೆಷಲ್ ಡಿಶ್ ಮಾಡ್ತಿದ್ದಾರೆ. ಏನು ಅಂತ ಗೊತ್ತಾ? ಚಿಕನ್ ಪತ್ರೊಡೆ. ಪತ್ರೊಡೆ ಅಂದರೆ ಏನು ಗೊತ್ತಾ? ಪತ್ರೊಡೆ ಎಲೆ ಅಂತ ಹೇಳ್ತಾರೆ. ಅದು ಈ ಸೀಸನ್ ಮಾತ್ರ ಸಿಗುತ್ತೆ ಅಂತ ಕೇಳ್ಪಟ್ಟೆ. ಅದೇ ಮರದ ಮಧ್ಯದಲ್ಲಿ ಮಣ್ಣು ಉಟ್ಕೊಂಡು ಆ ಗ್ಯಾಪಲ್ಲಿ ಎಲೆ ಬಂದಿರುತ್ತೆ. ನನ್ನ ಫೇವ್ರೆಟ್ ಡಿಶ್ ಅದು. ಸರಿ, ಅಮ್ಮನೇ ಕೇಳ್ಕೊಬರೋಣ ಹೆಂಗೆ ಮಾಡೋದು ಅಂತ. ಬನ್ನಿ. ಸ್ಪಂದು ಅದೇನಿಲ್ಲ ಸ್ಪಂದು, ಮಾಮೂಲಿ ಪತ್ರೊಡೆ ಮಾಡುವಾಗೇನೆ ಮಾಡೋದು. ಸ್ಪೆಷಲ್ ಆಗಿ ಚಿಕನ್ ಒಂದು ಆ್ಯಡ್ ಮಾಡ್ತೇವೆ ಅಷ್ಟೇ. ಸರಿ ಬಿಡಿ, ನಾನೇ ಹೇಳ್ತೇನೆ ಹಾಗಾದ್ರೆ. ನೀನೇ ಹೇಳ್ಕೊಡೋಗು. ತೊಳ್ಕೊತಿದ್ದೀವಿ. ಅದಕ್ಕೆ ಸ್ವಲ್ಪ ವೈಟ್ ರೈಸ್ ಮತ್ತು ಬಾಯ್ಲ್ಡ್ ರೈಸ್ನ ಅಕ್ಕಿ ನೆನೆಸಿಟ್ಟು ಈಗ ಅದನ್ನ ವಾಶ್ ಮಾಡ್ಕೊತಿರೋದು. ಗ್ರೈಂಡ್ ಮಾಡ್ಕೊಳ್ಬೇಕು. ಈಗ ತೊಳ್ಕೊಂಡಿರೋಂಥ ನೀರನ್ನ ಸಪ್ರೇಟ್ ಮಾಡ್ತಿದ್ದೀನಿ. ಅಕ್ಕಿ ಬೇರೆ ನೀರು ಬೇರೆ ಸಪ್ರೇಟ್ ಮಾಡ್ಕೊತಿದ್ದಾರೆ. ಚೆನ್ನಾಗಿರುತ್ತೆ ಅಲ್ಲ ಈ ಡಿಶ್ಶು? ಸೂಪರ್ ಆಗಿರುತ್ತೆ. ಈಗ ಮೊನ್ನೆ ಮಾಡಿದ್ದೆ ಅಲ್ಲ, ಅದೇ ತಿಂದ್ರಲ್ಲ ನೀವು? ಹೇಗಿತ್ತು ಮೊನ್ನೆ ಮಾಡಿದಾಗ? ಚೆನ್ನಾಗಿತ್ತು. ಸರಿ, ಈಗ ತೊಳ್ಕೊಂಡಿರೋ ಅಕ್ಕಿನ ಗ್ರೈಂಡರ್ಗೆ ಹಾಕ್ಕೋತಿದ್ದೀನಿ. ನಾನಲ್ಲ, ಅಮ್ಮ ಗ್ರೈಂಡರ್ಗೆ ಹಾಕ್ಕೊಂಡ್ರು. ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಗ್ರೈಂಡರ್ ಇದು ಮಿಕ್ಸಿ ಕ್ಯಾಪ್ ಹಾಕ್ಕೋತಿದ್ದಾರೆ. ಜಾರ್ದು ಕ್ಯಾಪ್ ಹಾಕ್ಕೊಂಡ್ರು. ಮಿಕ್ಸಿ ಹಿಡಿಯಮ್ಮ. ಸ್ವಲ್ಪ ಗಟ್ಟಿಯಾಗೆ ಹರ್ಕೊಳ್ಬೇಕು. ತುಂಬ ನೀರು ಮಾಡಬಾರ್ದು. ಸಾಧಾರಣ ತುಂಬ ನೈಸ್ ಮಾಡಬೇಕು ಅಂತ ಇಲ್ಲ. ಈಗ ಅರ್ದಿರೋದನ್ನ ನಾನು ಒಂದು ದೊಡ್ಡ ಪ್ಲೇಟ್ ಅಲ್ಲ, ಏನದು, ಬೌಲು ಅಲ್ಲ, ಅದು ಸರ್ವ್ ಮಾಡ್ಕೊತಿದ್ದೀನಿ. ನೋಡಲ್ಲಿ ದೊಡ್ಡ ಪಾತ್ರೆಗೆ ಸರ್ವ್ ಮಾಡಿಕೊಂಡೆ. ನಾನಲ್ಲ, ಅಮ್ಮ ಸರ್ವ್ ಮಾಡ್ತಿರೋದು. ಪರವಾಗಿಲ್ಲ, ನೀನೇ ಮಾಡಿಕೊಂಡೆ ಅಂತ ಹೇಳು. ಬೇಜಾರಿಲ್ಲ. ಅದು ಅದಕ್ಕೆ ಸ್ವಲ್ಪ ಹುಣಸೆ ಹುಳಿ ಕೂಡ ಆ್ಯಡ್ ಮಾಡ್ಕೊಳ್ತೀನಿ ನಾನು. ಅದು ಯಾಕೆ ಅಂತ ಹೇಳಿದ್ರೆ ಸೊಪ್ಪು ಸ್ವಲ್ಪ ತುರಿಸ್ತದೆ, ಹಾಗಾಗಿ ಸ್ವಲ್ಪ ಹುಣಸೆ ಹುಳಿ ಕೂಡ ಆ್ಯಡ್ ಮಾಡ್ಕೊಳ್ಳೋದು. ಈಗ ಅಪ್ಪ ಬಂದರು, ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಅಪ್ಪ ಕಟ್ ಮಾಡಿಕೊಡಿ ಅಂತ ಹೇಳಿದೆ. ಸರಿ, ಅಪ್ಪ ಬಂದು ಎಲೆ ಎಲ್ಲ ಕಟ್ ಮಾಡಿಕೊಟ್ರು. ಆಕಲೇ ಕಟ್ ಮಾಡ್ಕೊಂಡಿದ್ದಿದ್ದು ಸೊಪ್ಪನ್ನ ಅದೇ ಅಕ್ಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ಯಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಈಗ ಒಂದು ಪ್ಲೇಟಿಗೆ ಎಣ್ಣೆ ಹಾಕಿ ಅದಕ್ಕೆ ಕರೆಕ್ಟಾಗಿ ಅಂದರೆ ಶೇಪ್ ಕೊಡಬೇಕು. ಉಪ್ಪು ಮಿಕ್ಸ್ ಮಾಡಿದ್ದೀನಿ. ಅದು ಕಲರ್ ನೋಡಿ, ಹುಣಸೆ ಹುಳಿ ಹಾಕಿದ್ದಕ್ಕೆ ಕಲರ್ ಚೇಂಜ್ ಆಗಿದೆ, ವೈಟ್ ಇಲ್ಲ. ಸರ್ವ್ ಮಾಡಿಕೊಂಡ್ರು. ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಅಂತ, ಇಷ್ಟೇ ತೊಗೋಬೇಕು ಅಷ್ಟೇ ತೊಗೊಳ್ಬೇಕು ಅಂತಿಲ್ಲ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಆದರೆ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು, ಚೆನ್ನಾಗಿರುತ್ತೆ. ಸೊಪ್ಪು ಜಾಸ್ತಿ ಸಿಗಲಿಲ್ಲ ಅಂತೂ ಅಪ್ಪನ ಕರ್ಕೊಂಡೋಗಿ ಮರ ಹತ್ತಿಸಿ ಕೊಯ್ಕೊಂಡು ಬಂದಿರೋದು. ಸರಿ, ಈಗ ಫ್ಲೇಮ್ ಆನ್ ಮಾಡೋದು. ಫ್ಲೇಮ್ ಆನ್ ಮಾಡಿ ಸ್ಟವ್ ಹಚ್ಚಿ ಇದಕ್ಕೆ ಈಗ ಚೆಂದ ಬೇಯಿಸ್ಕೊಳ್ಬೇಕು. ಕಡ್ಡಿ ಇಡ್ತಾ ಇದ್ದೀನಿ ಮಧ್ಯಕ್ಕೆ, ಅದು ಅತ್ತೆ ಸ್ಟೈಲು ಕಡ್ಡಿ. ಅಪ್ಪ ಎಂಥ ಸ್ಪೆಷಲ್ ಆರ್ಟಿಸ್ಟ್ ಗೊತ್ತಾ ಅಪ್ಪ. ಪ್ರತಿಯೊಂದು ಬಂದರು, ತರಕಾರಿ ಕಟ್ಟಿಂಗಲ್ಲೂ ಒಂದು ಪರ್ಫೆಕ್ಷನ್ ಹುಡುಕ್ತಾರೆ ಅಪ್ಪ. ಈರುಳ್ಳಿ ಕಟ್ ಸರಿ, ಈರುಳ್ಳಿ ಕಟ್ ಮಾಡಿಸ್ಕೊಳ್ತಿರೋದು ಈಗ ಅಪ್ಪನ ಕೈಲಿ. ಟೊಮೆಟೊನು ಕೊಟ್ಬಿಟ್ಟೆ ಕಟ್ ಮಾಡಿಕೊಡಿ ಅಂತ. ಟೊಮೆಟೊನು ಕಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಕಟ್ ಮಾಡಿಕೊಡ್ತಾರೆ. ಕಟ್ ಮಾಡೋಕ್ಕೆಲ್ಲ ಅಪ್ಪನೇ ಸ್ಪೆಷಲಿಸ್ಟ್ ನಮ್ಮ ಮನೇಲಿ. ತೆಂಗಿನಕಾಯಿ ಹೊಡ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ, ಹೊಡ್ಕೊಡಿ ಅಂತ ಹೇಳಿದೆ. ಪರ್ಫೆಕ್ಷನ್ ಹುಡುಕ್ತಾರೆ, ಕರೆಕ್ಟ್ ಸರ್ಕಲ್ ಬರಬೇಕು ಅಂತ. ಅಪ್ಪನ ಹೆಲ್ಪ್ ಇಲ್ಲದೆ ಅಂತೂ ಅಡುಗೆ ರೂಮಲ್ಲಿ ಏನು ಕೆಲಸ ನಡೆಯೋದೇ ಇಲ್ಲ ನಮಗೆ. ಅಪ್ಪ ಬೇಕೇ ಬೇಕು. ಇವತ್ತಂತೂ ಪಚ್ಚು ಅಡುಗೆ ರೂಮಿಗೆ ಬರಲೇ ಇಲ್ಲ. ಟೇಸ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಅಪ್ಪ. ಸರಿ ಮಾಡಿ ಅಂತ ಹೇಳಿದೆ.
ನಮ್ಮಲ್ಲಂತೂ ಪಚ್ಚು ಅಡುಗೆ ರೂಮಲ್ಲಿರೋದು ಜಾಸ್ತಿ. ನಮ್ಮ ಸ್ಪಂದಕ ಅಡುಗೆಗೆಲ್ಲ ಹೆಲ್ಪ್ ಸ್ವಲ್ಪ ದೂರನೇ. ಇವತ್ತು ಈಗ ವಿಡಿಯೋಗೋಸ್ಕರ ಬಂದಿದ್ದಾರೆ ಮೆಲ್ಲೆ. ಹೇಗೆ ಏನು ಅಂತ. ಸರಿ, ಈಗ ಶುಂಠಿ ಜಜ್ಜಿ ಅದು ಕೂಡ ಅಪ್ಪನೇ ಜಜ್ಜಿ ಕೊಡ್ತಾ ಇರೋದು. ನೀಟಾಗಿ ಅದನ್ನ ಸ್ಲೈಸಾಗಿ ಕಟ್ ಮಾಡಿ. ಇದೀಗ ಚಿಕನ್ ಬಂತು, ನಮ್ಮ ಮೇಯ್ನ್ ಚಿಕನ್ ಪತ್ರೊಡೆ ಮೇಯ್ನ್ ಐಟಮ್. ಚಿಕನ್ ಎಲ್ಲ ಕಟ್ ಮಾಡಿಕೊಟ್ರು. ಸರಿ, ಈಗ ನಾವು ಸಪ್ರೇಟಾಗಿ ಇನ್ನೊಂದು ಪಾತ್ರೆ ತಗೋತೀವಿ. ಈಗ ಫ್ಲೇಮ್ ಆನ್ ಮಾಡ್ತಿರೋದು ನೀವೇ. ಅಮ್ಮ ಆನ್ ಮಾಡಿದ್ರು. ಸರಿ, ಅದಕ್ಕೆ ಈಗ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆಗೆ ಸ್ವಲ್ಪ ಬೆಳ್ಳುಳ್ಳಿ, ನಾನು ಹೇಳ್ತೀನಿ, ಬೆಳ್ಳುಳ್ಳಿಗೆ ಸ್ವಲ್ಪ ಜೀರಿಗೆ. ಗೊತ್ತಾಗ ನಿಂಗೆ ಜೀರಿಗೆ ಅಂದರೆ? ಗೊತ್ತು ನನಗೆ. ಅದಕ್ಕೆ ಶುಂಠಿ ಜಜ್ಕೊಂಡಿರೋಂಥ ಶುಂಠಿ ಹಾಕಿ, ಇದಂತ ಈರುಳ್ಳಿ ಹಾಕೋತಿದ್ದಾರೆ. ಈರುಳ್ಳಿ ಹಾಕಿ ಚಿಕನ್ ಆಗಲೇ ಕಟ್ ಮಾಡಿದ್ನ ಈಗ ತೊಳ್ಕೊಂಡು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ, ಸರಿ ಅಪ್ಪ ಕಾಯಿ ತುರ್ಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂತ ನಾನು ಪ್ಲೇಟೆಲ್ಲ ತಕ್ಕೊಂಡೆ. ನೋಡಿ, ಈಗ ಅದು ನಾನು ಸ್ಲೋ ಮೋಷನಲ್ಲಿ ವೀಡಿಯೋ ಮಾಡಿಕೊಂಡು. ಈ ತುರಿಯಮಣೆ ಅಪ್ಪನೇ ಮಾಡಿದ್ದು. ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸುವ. ಅಪ್ಪನ ಪ್ರೊಫೆಷನ್ ಬಂದು ಕಾರ್ಪೆಂಟರ್ ಅಪ್ಪ. ಬಟ್ ಎಲ್ಲನೂ ಮಾಡ್ತಾರೆ, ಎಲ್ಲದಕ್ಕೂ ಹೆಲ್ಪ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ನೆಕ್ಸ್ಟ್ ಈಗ ಕಟ್ ಮಾಡ್ಕೊಂಡಿರೋವಂಥ ಟೊಮೆಟೊನ ತಗೊಂಡು ಹಾಕ್ಕೊಳ್ಳೋಣ. ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಾಯಿತು. ಮಿಕ್ಸ್ ಮಾಡಿ ತೊಳ್ಕೊಂಡಿರೋ ಚಿಕನ್ ಹಾಕಿ, ಅರಿಶಿನ ಪುಡಿ ಹಾಕಿ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚಂದ ಒಂದು ರೌಂಡ್ ಮಿಕ್ಸ್ ಕೊಟ್ಟರೆ ಆಯಿತು. ಆಗಿಲ್ಲ, ಅದು ಬೇಯಬೇಕು. ಮಿಕ್ಸ್ ಮಾಡಿ ಒಂದು ರೌಂಡ್ ಮುಚ್ಚಿಡೋಣ. ಸರಿ, ಈಗ ಇನ್ನೊಂದು ಪ್ಯಾನಲ್ಲಿ ಎಣ್ಣೆ ತಗೋತಿರೋದು. ಅಂದರೆ ಇದೇನೋ ಕಾಯ್ದೇನೋ ಮಾಡೋಕ್ಕೆ. ಕಾಯ್ದೇನೋ ಮಾಡೋದಲ್ಲ, ಕಾಯಿ ಹುರ್ಕೊಳ್ಬೇಕು ಚಂದ. ಸರಿ, ಅದಕ್ಕೆ ಮಸಾಲೆಗಿರುವ ಎಲ್ಲ ಐಟಮ್ಗಳು, ಕಾಯಿ, ಲವಂಗ ಸ್ವಲ್ಪ ಹಾಕಿದ್ದೀನಿ. ಕಾಯಿ ಹಾಕಿ ಜೀರಿಗೆ ಹಾಕಿದ್ದೀನಿ, ಮೆಣಸು ಪುಡಿ, ಸಾಂಬಾರ ಪುಡಿ ಎಲ್ಲ ಹಾಕ್ಕೊಂಡಿದ್ದೇನೆ. ಎಲ್ಲ ಚಂದ ಫ್ರೈ ಆಗಬೇಕು. ಚಿಕನ್ ಸಾರಿಗೆ ಏನೇನು ಹಾಕ್ಕೊಳ್ತೀನಿ ಅದೇನಲ್ಲ, ಇದು ಲಾಸ್ಟ್ ಸಾಂಬಾರ ಸೊಪ್ಪು ಅದು ಹಾಕಿ ಅದನ್ನ ಈಗ ಅದು ಹೆಂಗಿದ್ರು ರೋಸ್ಟ್ ಆಗಿರುತ್ತೆ. ಮಿಕ್ಸಿಗೆ ಸರ್ವ್ ಮಾಡಿ, ಮಿಕ್ಸಿನ ಒಂದು ರೌಂಡ್ ಝೈ ಅಂತ ತಿರುಗಿಸಿ ಮಾಡ್ತೀಯಾ? ಮತ್ತು ಚಿಕನ್ ಬೆಂದಿರುತ್ತೆ. ಚಿಕನ್ ಮಸಾಲೆನ ಚಿಕನ್ನಿಗೆ ಹಾಕ್ಕೊಂಡು ಅದನ್ನೊಂದು ರೌಂಡ್ ತಿರುಗಿಸಿ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಎಷ್ಟು ಕಷ್ಟ ಹಾಕ್ಕೊಳ್ತೇವೆ ನೀರು. ಈಗ ಬೆಂದಿದೆ, ಅದನ್ನ ಬೆಂದಿದೆ ಚಂದ. ಅದನ್ನ ಅಮ್ಮ ತೆಗೆದಿಟ್ಕೋತಿದ್ದಾರೆ. ತೆಗೆದಿಟ್ಕೊಂಡ್ರು ಕಟ್ ಮಾಡ್ಕೊತಿದ್ದಾರೆ ಬಾಕ್ಸ್ ಶೇಪಿಗೆ ಕಟ್ ಮಾಡಿ. ಈಗ ಅದೇ ಮಸಾಲೆ ಹಾಕಿದ್ವಲ್ಲ ಚಿಕನ್ಗೆ, ಗಮ್ ಅಂತ ಹೇಳ್ತಿದೆ. ಸರಿ, ಇದಕ್ಕೆ ಇದು ಚಂದ ಕುದಿ ಬರಬೇಕು. ಚಂದ ಕುದಿ ಬಂದಮೇಲೆ ನಮ್ಗೆ ಇದಕ್ಕೆ ಅದನ್ನ ಆ್ಯಡ್ ಮಾಡ್ಬೇಕಾಗೋದು. ಈಗ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಅದೇ ಕಟ್ ಮಾಡ್ಕೊಂಡಿರೋವಂಥ ಬೆಂದಿರೋವಂಥ ಪತ್ರೊಡೆದು ಪೀಸ್ ಹಲ್ವಾನ ಅದರೊಳಗೆ ಸಾರೊಳಗೆ ಹಾಕ್ಕೊಳ್ಳೋದು. ಸಾರಲ್ಲ, ಅದು ಮಸಾಲದೊಳಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಅದೊಂದು ಸ್ವಲ್ಪ ಹೊತ್ತು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು. ಮತ್ತು ಅಮ್ಮ ಹೇಳ್ತಿದ್ರು, ಈ ಸೊಪ್ಪು ಆಟಿ ತಿಂಗಳಲ್ಲೇ ಸ್ಪೆಷಲ್ಲಾಗಿ ಮಾಡೋದಂತೆ, ಇನ್ಯಾವುದಾಗ್ಲೂ ಮಾಡಲ್ವಂತಿದ್ನ ಅಂತ ಹೇಳ್ತಿದ್ರು. ನಿಜನ ಸುಳ್ಳ ಗೊತ್ತಿಲ್ಲ ನನಗೂ. ಸರ್ವ್ ಮಾಡಿಕೊಂಡ್ರು, ಸರ್ವ್ ಅಲ್ಲ, ಅದಕ್ಕೆ ಹಾಕಿದ್ರು ಬೇಯಿಸೋಕ್ಕೆ. ಇದಾಗಿ ಹಾಕ್ಕೊಂಡ್ರು. ಎಲ್ಲ ಫುಲ್ ಹಾಕಾಯಿತು. ಮತ್ತು ಎಲ್ಲ ಒಂದು ರೌಂಡ್ ಮಿಕ್ಸ್ ಕೊಟ್ಟು ಸ್ವಲ್ಪ ಸಾಂಬಾರ ಸೊಪ್ಪು ಹಾಕಿ ಒಂದು ರೌಂಡ್ ಮತ್ತೆ ಒಂದು ಸರ್ತಿ ಮಿಕ್ಸ್ ಕೊಟ್ಟು
ಮತ್ತು ಒಂದು ರೌಂಡ್ ಮುಚ್ಚಿಡ್ಬೇಕಿದ್ನ ಇನ್ನು ಸರ್ತಿ ನೋಡಿ ರೆಡಿಯಾಗಿದೆ. ದಿಸ್ ಇಸ್ ದ ಫೈನಲ್ ಲುಕ್. ಹೆಂಗಿದೆ ಗಾಯ್ಸ್? ಟೇಸ್ಟ್ ಅಂತೂ ಸಖತ್ತಾಗಿದೆ. ಎಲ್ಲರೂ ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ಸೇಮ್ ರೆಸಿಪಿನೇ ನೋಡಿ, ಚೆನ್ನಾಗಿದೆ. ಥ್ಯಾಂಕ್ ಯು.